ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 51ನೇ ಪ್ರಶ್ನೆ. ಪ್ರಯಾಣಿಕರು ದೋಣಿಯಿಂದ ಇಳಿಯುವಾಗ ದೋಣಿಯು ದಡದಿಂದ ದೂರ ಸರಿಯುತ್ತದೆ ಏಕೆ? ಗಮನಿಸಿರ್ತೀರಿ, ದೋಣಿಯನ್ನ ಹತ್ತಿದ್ರೆ ದೋಣಿಯಿಂದ ಇಳಿತಾ ಇದ್ದೀರಿ ಅಂದ್ರೆ ಈ ಕಡೆ ಕಾಲು ಮೊದಲು ಒಂದು ಕಾಲು ಇಟ್ಟು ದೋಣಿಯಿಂದ ಇಳಿತೀರಿ, ಇನ್ನೊಂದು ಕಾಲ್ ನೀವು ಇಟ್ಟು ಮೇಲ್ ಹತ್ತೀರಿ ಅಂದ್ರೆ ದೋಣಿ ನಿಮ್ಮಿಂದ ಸಾಕು ನಿಮ್ ಸಹವಾಸ ಅನ್ನೋರಂಗೆ ದೂರ ಹೋಗಿರ್ತದೆ. ಯಾಕೆ ದೂರ ಹೋಗ್ತದೆ? ನಿಜವಾಗ್ಲೂ ಸಾಕು ನಿಮ್ ಸಹವಾಸ ಅಂತ ದೂರ ಹೋಗ್ತದಾ? ಇಲ್ಲ, ನಾವೇ ಅದನ್ನ ದೂರ ಕಳಿಸ್ತಿದೀವಿ, ನಮಗ್ ಗೊತ್ತಿಲ್ಲ ಅಷ್ಟೆ. ಏನಾಗ್ತದೆ? ಪ್ರಯಾಣಿಕರು ದೋಣಿಯಿಂದ ಇಳಿಯುವಾಗ ದೋಣಿಯು ದಡದಿಂದ ದೂರ ಸರಿಯಲು ಕಾರಣ ನ್ಯೂಟನ್ನ ಮೂರನೇ ನಿಯಮದ ಅನ್ವಯ. ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಏನಾಗುತ್ತೆ? ಪ್ರತಿಯೊಂದು ಕ್ರಿಯೆಗೆ ಪರಸ್ಪರ ಹಾಗೂ ವಿರುದ್ಧ, ಪರಸ್ಪರ ಸಮವಾದ ಹಾಗೂ ವಿರುದ್ಧ ಕ್ರಿಯೆ ಇರ್ತದೆ. ಇಲ್ಲೇನಾಗ್ತದೆ ಅಂದ್ರೆ ಹಾಗೂ ಮತ್ತೇನ್ ಹೇಳ್ತಾರೆ, ಅದು ವಿಭಿನ್ನ ವಸ್ತುಗಳ ಮೇಲೆ ಆಕ್ಟ್ ಆಗ್ತಾ ಇರತ್ತೆ, ವರ್ತಿಸ್ತಾ ಇರತ್ತೆ ಅಂತ ಹೇಳ್ತಾರೆ. ನಾವು ಪಾದದಿಂದ ದೋಣಿಯನ್ನ ಒತ್ತುತ್ತಾ ಇದ್ದೀವಿ, ಇದು ಕ್ರಿಯೆ. ದೋಣಿ ಏನ್ ಮಾಡುತ್ತೆ? ದೋಣಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಪಾದವನ್ನ ಒತ್ತುತ್ತೆ, ಹಾಗಾಗಿ ನಾವು ಪಾದವನ್ನ ಮೇಲ್ ತೆಗೆದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕ್ರಿಯೆ ಏನಿದೆಯಲ್ಲ, ಆ ಕ್ರಿಯೆ ಈ ದೋಣಿಯ ಮೇಲೆ ಬಲವನ್ನ ಹಾಕ್ತಾ ಇದೆ. ನಾವು ಕಾಲಿನಿಂದ ದೋಣಿಯನ್ನ ಒತ್ತಾ ಇದ್ದೇವಲ್ಲ, ಅದು ಕ್ರಿಯೆ. ಆ ಕ್ರಿಯೆ ದೋಣಿಯ ಮೇಲೆ ಬಲವನ್ನ ಹಾಕ್ತಾ ಇದೆ. ಆ ಬಲದ ಕಾರಣದಿಂದ ದೋಣಿ ಹಿಂದಕ್ಕೆ ಸರಿತಾ ಇದೆ. ಪ್ರಯಾಣಿಕರು ದೋಣಿಯಿಂದ ಇಳಿದಾಗ ಅವರು ದೋಣಿಯನ್ನು ಹಿಂದಕ್ಕೆ ತಳ್ಳುತ್ತಾರೆ. ಪರಿಣಾಮವಾಗಿ ದೋಣಿ ಮತ್ತೆ ನೀರಿಗೆ ಜಾರುವ ಪ್ರವೃತ್ತಿ ಉಂಟಾಗುತ್ತದೆ. ಚಾಲಕನು ದೋಣಿಯನ್ನು ಕೆಲವು ಗಟ್ಟಿಯಾದ ಆಧಾರಕ್ಕೆ ಕಟ್ಟುವ ಮೂಲಕ ಈ ತೊಂದರೆಯನ್ನು ನಿವಾರಿಸುತ್ತಾನೆ. ಥ್ಯಾಂಕ್ ಯು.